ಈ ಜೀವ ನಿನಗಾಗಿ ಮುಂದುವರಿದ ಭಾಗ 25. ಅಭಿಯನ್ನು ಹಗ್ಗದಿಂದ ಕಟ್ಟಿ ಹಾಕಲಾಗಿತ್ತು. ಅವನು ಅಸಹಾಯಕನಾಗಿ ಐಶ್ವರ್ಯ ರಿಷಿಯನ್ನು ಮದುವೆಯಾಗುವುದನ್ನು ನೋಡುತ್ತಿದ್ದನು. ರಿಷಿ ಬಲವಂತವಾಗಿ ಐಶ್ವರ್ಯಡೆಗೆ ತಾಳಿ ಕಟ್ಟಲು ಮುಂದಾದನು. ಇನ್ನೇನು ಅವಳಿಗೆ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಜೋರಾಗಿ ಬಂದ ದಪ್ಪನೆಯ ಕೋಲೊಂದು ಅವನ ಕೈಗೆ ಬಿದ್ದಿತು. ಬಿದ್ದ ರಭಸಕ್ಕೆ ಅವನ ಕೈಯಿಂದ ಮಾಂಗಲ್ಯ ಸರ ಕೆಳಗೆ ಬಿದ್ದಿತು. ರಿಷಿ ನೋವಿನಿಂದ ಅಮ್ಮ ಎಂದು ಕಿರಿಚಿ ಕೋಲು ಬಂದ ಕಡೆ ನೋಡಿದನು. ಅಲ್ಲಿ ಧನ್ರಾಜ್ರವರು ನಿಂತಿದ್ದರು. ರಿಷಿ ಕೋಪದಿಂದ ಬುಸುಗುಡುತ್ತಾ, ಡ್ಯಾಡ್, ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ರೆ ನೀವು. ನಿಮ್ಮ ಸಾವನ್ನು ನೀವೇ ಆಹ್ವಾನಿಸಿಕೊಂಡಿದ್ದೀರಾ. ಯಾರ ಸಾವು ಯಾರಿಂದ ಆಗತ್ತೆ ಅಂತ ಆಮೇಲೆ ನೋಡೋಣ ಅಂತ ಹೇಳಿ ಅವರು ಅಭಿಯ ಹತ್ತಿರ ಬಂದು ಅವನ ಕೈಗೆ ಕಟ್ಟಿದ್ದ ಹಗ್ಗವನ್ನು ಬಿಡಿಸಲು ಮುಂದಾದರು. ಆಗ ಅಲ್ಲಿಗೆ ಬಂದ ಚಂದ್ರಕಲಾರವರು ಅವರ ಹಣೆಗೆ ಗನ್ ಪಾಯಿಂಟ್ ಮಾಡಿ, ಸಾರಿ ಡಿಯರ್, ಅಷ್ಟು ಸುಲಭವಾಗಿ ನಿನ್ನ ಮಗನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಿಡಲ್ಲ. ಲೇ ಪಾಪಿ, ನೀನು ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ನಿನಗೆ ನಾನು ಏನೇ ಕಮ್ಮಿ ಮಾಡಿದ್ದೆ? ಗಂಡ ಇಲ್ಲ ಅಂತ ನನ್ನ ಹೆಂಡತಿಯ ಸ್ಥಾನ ನೀಡಿದ್ದೆ. ನಿನ್ನ ಮಕ್ಕಳಿಗೆ ಅಪ್ಪನ ಸ್ಥಾನ ಕೊಟ್ಟಿದ್ದೆ. ಇಷ್ಟಾದ್ರೂ ನಿನಗೆ ಮಾನವೀಯತೆ ಅನ್ನೋದು ಎಲ್ಲಿ ಸತ್ತು ಹೋಗಿದೆ? ಮಾನವೀಯತೆ ಇಲ್ಲದಿರೋದಕ್ಕೆ ತಾನೇ ಇವತ್ತು ನಾನು ಈ ಪೊಸಿಷನ್ ಅಲ್ಲಿ ಇರುವುದು. ಇವತ್ತು ನೀನು ಮತ್ತು ನಿನ್ನ ಮಗ ಇಲ್ಲೇ ಸಾಯ್ತೀರಾ. ನಿಮ್ಮಿಬ್ಬರ ಆಸ್ತಿಯನ್ನು ನಾವು ಅನುಭವಿಸ್ತೀವಿ ಅಂತ ಹೇಳಿ ಜೋರಾಗಿ ನಗತೊಡಗಿದರು. ಆಗ ಹಿಂದಿನಿಂದ ಬಂದ ಲಾಯರ್ ನೀಲೇಶ್ ಚಂದ್ರಕಲರ್ ಅವರ ತಲೆಗೆ ಜೋರಾಗಿ ರಾಡಿನಿಂದ ಹೊಡೆದರು. ಚಂದ್ರಕಲರ್ ಅವರು ಕೂಡಲೇ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. ಲಾಯರ್ ನೀಲೇಶ್ ಕಡೆಯವರು ಚಂದ್ರಕಲರ್ ಅವರ ಗೂಂಡಗಳ ಜೊತೆ ಹೋರಾಡತೊಡಗಿದರು. ಧನ್ರಾಜ್ರವರು ಕೂಡಲೇ ಅಭಿಯ ಕೈಗೆ ಮತ್ತು ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಬಿಡಿಸತೊಡಗಿದರು. ಇವೆಲ್ಲವನ್ನು ನೋಡುತ್ತಿದ್ದ ರಿಷಿ ಕೋಪದಿಂದ ಬುಸುಕುಡುತ್ತಾ ಐಶ್ವರ್ಯಳಿಗೆ ಬಲವಂತವಾಗಿ ತಾಳಿ ಕಟ್ಟಲು ಮುಂದಾದನು. ಅವಳು ಅವನನ್ನು ತಳ್ಳಿ ಅಭಿಯ ಕಡೆ ಓಡಿ ಬರತೊಡಗಿದಳು. ರಿಷಿ ಅವಳನ್ನು ಹಿಂಬಾಲಿಸತೊಡಗಿದನು. ವೇಗವಾಗಿ ಬಂದ ರಿಷಿ ಅವಳ ಜಡೆಯನ್ನು ಜೋರಾಗಿ ಎಳೆದನು. ಅವಳು ನೋವಿನಿಂದ ಅಮ್ಮ ಎಂದು ಕಿರಿಚಿದಾಗ ಅವನು ಅವಳ ಬಾಯಿಗೆ ಕೈ ಹಿಡಿದು, ಎಲ್ಲೇ ಓಡ್ತಾ ಇದೆಯಾ? ನಿನ್ನ ಲವರ್ ತಪ್ಪಿಸ್ಕೊಂಡ ತಕ್ಷಣ ಅವನ ಜೊತೆ ನಿನ್ನ ಮದುವೆ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವನ ಕಣ್ಣೆದುರುಗನೆ ಇವತ್ತು ನಿನ್ನ ಮದುವೆ ನಡೆಯುತ್ತೆ. ನಿನ್ನ ಕಣ್ಣೆದುರಿಗೇನೆ ಅವನು ಸಾವಾಗುತ್ತೆ. ಮದುವೆ ಆದ್ಮೇಲೆ ಹೊಸ ಮದುಮಗಳಿಗೆ ಗಿಫ್ಟ್ ಬೇಕಲ್ವಾ? ಅವನ ಸಾವೇ ನಿನಗೆ ಗಿಫ್ಟ್. ಹೇಗಿದೆ ನನ್ನ ಗಿಫ್ಟ್? ಚೆನ್ನಾಗಿದೆ ಅಲ್ವಾ? ಈಗ ಮುಚ್ಕೊಂಡು ನನ್ನ ಜೊತೆ ಬರ್ತಾ ಇರಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಕೂಡ ಈಗಲೇ ಸಾಯಿಸಿಬಿಡ್ತೀನಿ ಅಂತ ಅವನು ಹೇಳಿದಾಗ ಅವಳು ತನ್ನ ಬಾಯಿಗೆ ಹಿಡಿದಿದ್ದ ಅವನ ಕೈಯನ್ನು ಬಲವಾಗಿ ನೂಕಿ, ನಾನು ಸತ್ರು ನನಗೆ ಚಿಂತೆ ಇಲ್ಲ, ಆದರೆ ನಿನ್ನ ಜೊತೆ ಮದುವೆ ಮಾತ್ರ ಮಾಡಿಕೊಡಲ್ಲ. ನೀನು ಇಷ್ಟೊಂದು ಕ್ರೂರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿನ್ನನ್ನು ಒಳ್ಳೆಯ ಗೆಳೆಯ ಅಂತ ನಂಬಿದ್ದಕ್ಕೆ ನನಗೆ ಒಳ್ಳೆಯ ಶಿಕ್ಷೆಯನ್ನೇ ಕೊಟ್ಬಿಟ್ಟೆ. ನನ್ನನ್ನು ಮದುವೆ ಮಾಡಿಕೊಂಡ್ರೆ ನಿನಗೆ ಯಾವ ಸುಖ ಕೂಡ ಸಿಗಲ್ಲ. ನೀನು ಅನುಭವಿಸ್ತೀಯ. ನಿನಗೆ ಒಳ್ಳೆಯದಂತೂ ಖಂಡಿತ ಆಗಲ್ಲ. ನಿನ್ನ ಪರ್ಮಿಷನ್ ತಗೊಳ್ದೇನೆ ಮದುವೆ ಆಗ್ತಾ ಇದ್ದೀನಿ ಅಂದರೆ ಇನ್ನು ನಿನ್ನ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಪರ್ಮಿಷನ್ ತಗೋತೀನಿ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನನ್ನು ಅನುಭವಿಸ್ತೀನಿ. ನೀನು ಚೆನ್ನಾಗಿರ್ತೀಯ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮತ್ತು ತುಂಬಾ ಚೆನ್ನಾಗಿರ್ತೀನಿ ಅಂತ ಹೇಳಿ ಅವಳನ್ನು ದರ ಅಂತ ಎಳೆದುಕೊಂಡು ಹೋದನು. ಅವಳನ್ನು ಮಂಟಪದಲ್ಲಿ ಕೂರಿಸಿ ತಾಳಿ ಕಟ್ಟಲು ಮುಂದಾದನು. ಆಗ ಅಲ್ಲಿಗೆ ಬಂದ ಅಭಿ ಅವನ ಕೈಯಿಂದ ತಾಳಿ ಕಿತ್ತಿಕೊಂಡು ಅವಳಿಗೆ ಕಟ್ಟಿಬಿಟ್ಟನು. ಇದನ್ನು ನೋಡಿ ಕೆಂಡಾಮಂಡಲವಾದ ರಿಷಿ ಅಭಿಗೆ ಹೊಡೆಯಲು ಮುಂದಾದನು. ಆಗ ಅಭಿ ಅವನಿಗೇನೆ ಹೊಡೆಯತೊಡಗಿದನು. ಇಬ್ಬರ ನಡುವೆ ಹೊಡೆದಾಟಗಳು ಶುರುವಾದವು. ಲಾಯರ್ ನೀಲೇಶ್ ಕಡೆಯವರು ರಿಷಿಯ ಕಡೆ ಗುಂಡಗಳನ್ನು ಹೊಡೆದುರುಳಿಸಿದರು. ಇದನ್ನು ನೋಡಿದ ಅನ್ಮೋಲ್ ಮತ್ತು ಅಂಕಿತ ಭಯದಿಂದ ಒಂದು ಕಡೆ ಅವಿತು ಕುಳಿತುಕೊಂಡರು. ರಿಷಿ ಹೊಡೆತದಿಂದ ಅಂಗಾತ ಮಲಗಿದ್ದನು. ಇದೇ ಸಂದರ್ಭಕ್ಕೋಸ್ಕರ ಕಾಯುತ್ತಿದ್ದ ಧನ್ರಾಜ್ರವರು ಅಭಿ, ಐಶ್ವರ್ಯ ಮತ್ತು ಲಾಯರ್ ನೀಲೇಶ್ ರವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು. ಲಾಯರ್ ನೀಲೇಶ್ ರವರ ಕಡೆಯವರು ಬೇರೆ ಗಾಡಿಯಲ್ಲಿ ಹೊರಟರು. ಇವರೆಲ್ಲ ಹೊರಡಬೇಕಾದರೆ ಚಂದ್ರಕಲಾರ್ ಅವರಿಗೆ ಪ್ರಜ್ಞೆ ಬಂದಿತು. ಇದನ್ನು ನೋಡಿದ ಅನ್ಮೋಲ್ ಮತ್ತು ಅಂಕಿತ ಅವರ ಹತ್ತಿರ ಓಡಿ ಬಂದರು. ಪ್ರಜ್ಞೆ ಬಂದ ಚಂದ್ರಕಲಾರ್ ಅವರು ಸುತ್ತಮುತ್ತ ನೋಡಿದರು. ಅಲ್ಲಿನ ಪರಿಸ್ಥಿತಿ ನೋಡಿ ಅವರಿಗೆ ದಿಗಿಲು ಹತ್ತಿದ ತರ ಆಯಿತು. ಕೋಪದಿಂದ ಜೋರಾಗಿ ಕಿರಿಚಿತ್ತ, ಎಲ್ರು ಅವರೆಲ್ಲ? ಅವರೆಲ್ಲ ನಮ್ಮವರನ್ನೆಲ್ಲ ಹೊಡೆದುಬಿಟ್ಟು ಇಲ್ಲಿಂದ ಎಸ್ಕೇಪ್ ಆದ್ರು. ನೀವೆಲ್ಲ ಏನು ಕತ್ತೆ ಕಾಯ್ತಾ ಇದ್ರಾ? ಇಷ್ಟು ಜನ ಇದ್ಬಿಟ್ಟು ಅವ್ರನ್ನೆಲ್ಲ ಹೊಡೆಯಕ್ಕೆ ಆಗಿಲ್ಲ ನಿಮ್ಗೆ? ಅವ್ರ ಕಡೆಯವರೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ರು ಅಂತ ಅನ್ಮೋಲ್ ಹೇಳುತ್ತಿದ್ದಾಗ ಒಬ್ಬೊಬ್ಬರಾಗಿ ರೌಡಿಗಳು ಸಾವರಿಸಿಕೊಂಡು ಅವರ ಹತ್ತಿರ ಬರತೊಡಗಿದರು. ರೌಡಿ ಜಗ್ಗ ಕುಂಟುತ್ತಾ ಅವರ ಹತ್ತಿರ ಬಂದು,
ಮೇಡಮ್ ಸಾರಿ. ನೀವೇನು ಚಿಂತೆ ಮಾಡಬೇಡಿ. ಅವರೆಲ್ಲ ಎಲ್ಲೇ ಇದ್ರೂ ಕೂಡ ಅವ್ರನ್ನೆಲ್ಲ ಮುಗಿಸೋ ಜವಾಬ್ದಾರಿ ನಂದು. ಈಗಲೇ ನಿನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಇನ್ನು ಮುಂದೆ ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲಿ? ಮೇಡಮ್, ನಾನು ಜನಗಳಿಗೆ ಅವರೆಲ್ಲರೂ ಫೋಟೋ ಕಳಿಸ್ತೀನಿ. ಅವರು ಅವರನ್ನೆಲ್ಲರೂ ಎಲ್ಲಿದ್ದರೂ ಚೇಸ್ ಮಾಡ್ತಾರೆ. ಸರಿ, ಅದು ಯಾರಿಗೆ ಕಾಲ್ ಮಾಡ್ತೀಯ ಬೇಗ ಕಾಲ್ ಮಾಡು. ಒಟ್ಟಿನಲ್ಲಿ ಇವತ್ತು ಅವರು ಜೀವಂತವಾಗಿ ಇರಬಾರ್ದು. ಎಲ್ಲರ ಹೆಣ್ಣ ನನ್ನ ಕಣ್ಮುಂದೆ ಇರಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್, ನಾನು ಈಗಲೇ ನನ್ನ ಜನಗಳಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ರೌಡಿ ಜಗ್ಗ ತನ್ನ ಕಡೆಯವರಿಗೆ ಕಾಲ್ ಮಾಡಿ ಅವರಿಗೆ ಅಭಿ, ಐಶ್ವರ್ಯ ಮತ್ತು ಧನರಾಜರವರ ಫೋಟೋವನ್ನು ಕಳಿಸಿದನು. ಇತ್ತ ಚಂದ್ರಕಲಾರವರು ಅನ್ಮೋಲನನ್ನು ಕರೆದು ರಿಷಿಯ ಬಗ್ಗೆ ವಿಚಾರಿಸಿದರು. ಅನ್ಮೋಲ್, ರಿಷಿ ಎಲ್ಲಿ? ಮಾಮ್, ಆ ಅಭಿ ಬ್ರೋಗೆ ಚೆನ್ನಾಗಿ ಹೊಡೆದ್ಬಿಟ್ಟ. ಹೊಡೆದಿದ್ದು ಮಾತ್ರ ಅಲ್ಲ, ಅವಳಿಗೆ ತಾಳಿ ಕೂಡ ಕಟ್ಬಿಟ್ಟು ಕರೆದುಕೊಂಡು ಹೋದ. ಏನು, ಅಭಿ ಅವಳನ್ನು ಮದುವೆ ಆದ್ನಾ? ನೋ, ಹೀಗಾಗಿ ಬರ್ದಿತ್ತು. ಅವನು ಅವಳಿಗೆ ತಾಳಿ ಕಟ್ಟಿದ್ರೆ ಏನಂತೆ, ಅವಳನ್ನು ಮತ್ತೆ ಕರೆತಂದು ರಿಷಿಗೆ ಮದುವೆ ಮಾಡಿಸಿದ್ರೆ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲ ಅವಳು ಹೇಗೋ ವಿಧವೆ ಆಗಿಬಿಡ್ತಾಳೆ. ಆಮೇಲೆ ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಬಂದರೆ ಆಯಿತು. ಮೊದಲು ರಿಷಿ ಎಲ್ಲಿದ್ದಾನಂತ ಹೇಳು. ಮಾಮ್, ಅವನಲ್ಲಿದ್ದಾನೆ ಅಂತ ಹೇಳಿ ಅನ್ಮೋಲ್ ತನ್ನ ತಾಯಿಯನ್ನು ರಿಷಿ ಇದ್ದಲ್ಲಿ ಕರೆದುಕೊಂಡು ಹೋದನು. ರಿಷಿ ಒಂದು ಕಡೆ ಅಸಹಾಯಕನಾಗಿ ಕುಳಿತುಕೊಂಡು ಕೋಪದಿಂದ ಬುಸುಗುಡುತ್ತಿದ್ದನು. ಅವನನ್ನು ನೋಡಿದ ಚಂದ್ರಕಲಾರವರು ಅವನ ಹತ್ತಿರ ಬಂದು ಕುಳಿತುಕೊಂಡರು. ರಿಷಿ, ನೀನು ಈ ರೀತಿ ಇಲ್ಲಿ ಅಸಹಾಯಕನಾಗಿ ಕುಳಿತುಕೊಂಡ್ರೆ ಅಲ್ಲಿ ಅವರು ಆರಾಮವಾಗಿರ್ತಾರೆ. ಇನ್ನು ನಾನು ಏನು ಮಾಡಲಿ ಮಾಮ್? ನನಗೆ ಹೊಡೆದು ನನ್ನ ಎದುರುಗಡೆನ ಅವಳಿಗೆ ತಾಳಿ ಕಟ್ಟಿದ. ಎಲ್ಲ ಮುಗಿದು ಹೋಯ್ತು ಮಾಮ್. ಅವಳ ಮದುವೆ ಕೂಡ ನಡೆದು ಹೋಯ್ತು. ಇನ್ನು ನಾನು ಯಾರಿಗೋಸ್ಕರ ಹೋರಾಡಲಿ? ನಿನ್ನ ಪ್ರೀತಿಗೋಸ್ಕರ ಹೋರಾಡಬೇಕು. ಅವನು ಅವಳಿಗೆ ಬರೀ ತಾಳಿ ಕಟ್ಟಿದ್ದು. ಮದುವೆ ಶಾಸ್ತ್ರಗಳೆಲ್ಲ ನಿನ್ನ ಜೊತೆ ನಡೆದಿರೋದು. ಹಾಗಾಗಿ ಅವನು ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ. ಅವಳ ಮದುವೆ ಏನಿದ್ರೆ ನಿನ್ನ ಜೊತೆನೇ ನಡೆಯೋದು. ಹಾಗಂತೀರ ಮಾಮ್, ಇದು ಸಾಧ್ಯನಾ? ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತೆ. ನೀನು ಈ ಥರ ಕೈಲಾಗದ ಥರ ಕೂರಬೇಡ. ಅವರೆಲ್ಲ ಎಲ್ಲಿದ್ದಾರೆ ಅಂತ ಹುಡುಕು. ನೀನು ಮಾತ್ರ ಅಲ್ಲ, ನಾವು ಕೂಡ ನಿನ್ನ ಜೊತೆ ಹೊರಡ್ತೀವಿ. ಜಗ್ಗನ ಕಡೆಯವರು ಆಲ್ರೆಡಿ ಅವರನ್ನು ಹುಡುಕಕ್ಕೆ ಹೊರಟಿದ್ದಾರೆ. ಒಂದ್ಸಲ ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ನಾವು ಕೂಡ ಅಲ್ಲಿ ಹೋಗೋಣ. ನಿನ್ನ ಕಣ್ಣೆದುರಿಗೇನೆ ಅಪಿ ಮತ್ತು ಧನರಾಜ್ನ ಸಾವಾಗುತ್ತೆ. ಅದನ್ನು ನೋಡಿ ನೀನು ಎಂಜಾಯ್ ಮಾಡು. ಸರಿ ಮಾಮ್, ಈಗಲೇ ಹೊರಡೋಣ. ನಾನೇ ನನ್ನ ಕೈಯಾರ ಅಭಿನ ಸಾಯಿಸ್ತೀನಿ. ಆಮೇಲೆ ಅವಳನ್ನು ಎತ್ತಾಕೊಂಡು ಬಂದು ಮದುವೆ ಆಗ್ತೀನಿ ಅಂತ ಹೇಳಿ ಅವನು ತನ್ನ ತಾಯಿ ಮತ್ತು ತಮ್ಮನ ಜೊತೆ ಅಭಿಯನ್ನು ಹುಡುಕಲು ಹೊರಟನು. ಅವರ ಜೊತೆ ಅಂಕಿತ ಕೂಡ ಹೊರಟಳು. ಇತ್ತ ಧನರಾಜರವರು ಅಭಿ, ಐಶ್ವರ್ಯ ಮತ್ತು ಲಾಯರ್ ನೀಲೇಶ್ ಜೊತೆ ಕಾರಲ್ಲಿ ಹೋಗುತ್ತಿದ್ದರು. ಲಾಯರ್ ನೀಲೇಶ್ ಕಾರನ್ನು ಡ್ರೈವ್ ಮಾಡುತ್ತಿದ್ದರು. ಅವರ ಪಕ್ಕದ ಸೀಟಲ್ಲಿ ಕೂತಿದ್ದ ಧನರಾಜರವರು ಬೆಳಗ್ಗೆ ನಡೆದಿದ್ದ ಘಟನೆಯನ್ನು ನೆನಪು ಮಾಡಿಕೊಳ್ಳತೊಡಗಿದರು. ಶಂಕರಪ್ಪರವರಿಂದ ಚಿತ್ರಳ ನಂಬರ್ ಪಡೆದುಕೊಂಡ ಧನರಾಜರವರು ಚಿತ್ರಳಿಗೆ ಕಾಲ್ ಮಾಡಿ ನಡೆದಿದ್ದ ವಿಷಯವನ್ನೆಲ್ಲ ತಿಳಿಸಿದರು. ಇದನ್ನು ಕೇಳಿ ಶಾಕ್ ಆದವಳು, ಅಂಕಲ್, ನಿಮ್ಮನೆಯವರು ಐಶನ್ನು ಕಿಡ್ನಾಪ್ ಮಾಡಿದ್ದಾರಾ? ನನಗೆ ನಂಬಕ್ಕೇನೆ ಆಗ್ತಾ ಇಲ್ಲ. ಆಸ್ತಿಗೋಸ್ಕರ ಈ ಥರ ಎಲ್ಲ ಮಾಡ್ತಾರಾ? ಅವರು ಯಾರೂ ಸರಿ ಇಲ್ಲ ಕಣಮ್ಮ. ಅದರಲ್ಲಂತೂ ಆ ರಿಷಿ, ಅವನನ್ನು ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದೆ. ಆದರೆ ಅವನು ನನಗೇನೆ ಮೋಸ ಮಾಡಿಬಿಟ್ಟ. ಅಭಿ ಅವನನ್ನು ತುಂಬ ನಂಬಿದ್ದ. ಅವನು ಅಭಿಯ ಹುಡುಗಿಯನ್ನೇ ಕಿಡ್ನಾಪ್ ಮಾಡಿದ್ದಾನಂತ ಅಭಿಗೆ ಏನಾದರೂ ಗೊತ್ತಾದರೆ ಅಭಿಯ ಹೃದಯನ ಹೊಡೆದು ಹೋಗುತ್ತೆ. ಅವನು ಸರಿ ಇಲ್ಲ ಅಂತ ನಮಗೆ ಮೊದಲೇ ಗೊತ್ತಿತ್ತು ಅಂಕಲ್. ಈ ವಿಷಯ ನಾನು ಅಭಿಗೆ ಮತ್ತು ಐಶಿಗೆ ಆಲ್ರೆಡಿ ಹೇಳಿದ್ದೆ. ಆದರೆ ಅವ್ರು ಯಾರೂ ನನ್ನ ಮಾತ್ರ ನಂಬಲೇ ಇಲ್ಲ. ಈಗ ಗೊತ್ತಾಯ್ತಲ್ಲಮ್ಮ, ಅವರಲ್ಲಿ ಏನು ಮಾಡೋಕ್ಕೂ ಹೆಸರಲ್ಲ. ರಿಷಿ ಅಭಿನ ಟ್ರ್ಯಾಪ್ ಮಾಡಿ ಅಲ್ಲಿಗೆ ಕರೆಸ್ಕೊಳ್ತಾ ಇದ್ದಾನೆ. ನಾನು ಹೇಗಾದರೂ ಮಾಡಿ ಅವರಿಬ್ಬರನ್ನು ಬಚಾವ್ ಮಾಡಿ ಕರೆದುಕೊಂಡು ಬರ್ತೀನಿ. ನೀನು ಈ ವಿಷಯನ ಬೀಗರಿಗೆ ತಿಳಿಸಿ ಅವರೆಲ್ಲರೂ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಕೇಳು. ಬಟ್ಟೆ ಎಲ್ಲ ಯಾಕೆ ಪ್ಯಾಕ್ ಮಾಡ್ಬೇಕು ಅಂಕಲ್? ಅವರೆಲ್ಲ ಇಲ್ಲೇ ಇದ್ರೆ ಅವ್ರಿಗೆಲ್ಲ ತೊಂದರೆ. ಯಾಕಂದರೆ ಆ ಪಾಪಿಗಳು ಅವರನ್ನೆಲ್ಲ ಕೊಲ್ಲಕ್ಕೂ ಹೆಸರಲ್ಲ. ಅಭಿ ಮತ್ತು ಐಶ್ವರ್ಯ ಚೆನ್ನಾಗಿರ್ಬೇಕಂದ್ರೆ ಅವರೆಲ್ಲ ಈ ಊರು ಬಿಟ್ಟು ಹೋಗಬೇಕು. ನನಗೆ ಗೊತ್ತಿರುವವರು ಒಬ್ರಿಗೆ ಹೇಳಿ ಅಲ್ಲಿ ಅವರೆಲ್ಲರಿಗೋಸ್ಕರ ಉಳಿದುಕೊಳ್ಳಲು ಒಂದು ಮನೆ ಅರೇಂಜ್ ಮಾಡಿದ್ದೀನಿ. ನೀನು ಈಗಲೇ ಬೀಗರಿಗೆ ಕಾಲ್ ಮಾಡಿ ಹೇಳು. ಅಂಕಲ್,
ನಾನು ಹೇಳ್ತೀನಿ, ಆದರೆ ನೀವು ಕೂಡ ಒಂದು ಮಾತು ಅವ್ರಿಗೆ ಹೇಳಿದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಅಷ್ಟು ಟೈಮ್ ಇಲ್ಲಮ್ಮ, ಅದಕ್ಕೋಸ್ಕರ ನಿನಗೆ ಹೇಳಿದ್ದು. ಸರಿ, ನಾನು ಕಾಲ್ ಮಾಡಿ ಅವ್ರಿಗೆ ಹೇಳ್ತೀನಿ, ಆದರೆ ಅವರನ್ನು ಒಪ್ಪಿಸೋ ಜವಾಬ್ದಾರಿ ನಿಂದು. ಆಯಿತು ಅಂಕಲ್. ಚಿತ್ರಳಿಗೆ ಕಾಲ್ ಮಾಡಿ ಆದ ಮೇಲೆ ಧನರಾಜ್ರವರು ಶಂಕರಪ್ಪರವರಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಅವರನ್ನು ಊರು ಬಿಡಲು ಒಪ್ಪಿಸತೊಡಗಿದರು. ಮೊದಲು ಅವರು ಒಪ್ಪಲಿಲ್ಲ, ನಂತರ ಮಗಳ ಸುರಕ್ಷತೆಗಾಗಿ ಒಪ್ಪಿಕೊಂಡರು. ಯೋಚನೆ ಲಹರಿಯಿಂದ ಹೊರಬಂದ ಧನರಾಜರವರು ಕಾರಿನ ಮಿರರನ್ನು ನೋಡಿದರು. ಯಾವುದೋ ಕಾರ್ ಅವರನ್ನು ಹಿಂಬಾಲಿಸುವುದು ಅವರಿಗೆ ಭಾಸವಾಯಿತು. ಮತ್ತೆ ಕಾರಿನ ಮಿರರನ್ನು ನೋಡಿದರು. ಆಗ ಅವರಿಗೆ 3-4 ಕಾರಿನಲ್ಲಿದ್ದವರು ತಲ್ವಾರ್ ಹಿಡಿದು ಅವರನ್ನು ಹಿಂಬಾಲಿಸುವುದು ಕಾಣಿಸಿತು. ಪರಿಸ್ಥಿತಿಯ ಅರಿವಾಗಿ ಅವರು ಲಾಯರ್ ನೀಲೇಶ್ಗೆ ಕಾರನ್ನು ಸ್ಪೀಡ್ ಆಗಿ ಚಲಾಯಿಸಲು ಹೇಳಿದರು. ಹಿಂದುಗಡೆ ಬರುತ್ತಿದ್ದ ಒಂದು ಕಾರಲ್ಲಿ ಅನ್ಮೋಲ್, ಅಂಕಿತಾ, ರಿಷಿ ಮತ್ತು ಚಂದ್ರಕಲಾರವರು ಇವರುಗಳ ಕಾರನ್ನು ಹಿಂಬಾಲಿಸುತ್ತಿದ್ದರು. ಅನ್ಮೋಲ್, ಫಾಸ್ಟಾಗಿ ಕಾರ್ ಚಲಾಯಿಸು, ಅವ್ರು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ರಿಷಿ ಹೇಳಿದಾಗ ಅನ್ಮೋಲ್ ಸ್ಪೀಡ್ ಆಗಿ ಕಾರನ್ನು ಚಲಾಯಿಸತೊಡಗಿದನು. ಆಗ ಅವನಿಗೆ ಅಭಿ ಅವರ ಕಾರು ಕಾಣಿಸಿದಾಗ ಅವನು ಗಲಿಬಿಲಿಗೊಂಡು, ಮಾಮ್, ಅವರ ಕಾರು ಕಾಣಿಸ್ತಾ ಇಲ್ಲ, ಅಷ್ಟು ಬೇಗ ನಮ್ಮ ಕಣ್ಣು ತಪ್ಪಿಸಿ ಎಲ್ಲಿ ಹೋದ್ರು? ಡ್ಯಾಮ್, ಅವ್ರಿಗೆ ಎಲ್ಲಿಯೂ ಕೂಡ ತಪ್ಪಿಸ್ಕೊಂಡು ಹೋಗಬಾರ್ದು, 4 ಕಡೆಯಿಂದಲೂ ಅವರನ್ನು ಸುತ್ತುವರಿಯಲು ಎಲ್ಲರಿಗೂ ಹೇಳು ಅಂತ ಚಂದ್ರಕಲಾರ್ ಅವರು ಹೇಳಿದಾಗ ಅನ್ಮೋಲ್ ಗೂಂಡಾಗಳಿಗೆ ವಿಷಯ ಮುಟ್ಟಿಸಿದನು. ಎಲ್ಲರೂ ಸೇರಿ ಅಭಿಯ ಕಾರನ್ನು ಹುಡುಕತೊಡಗಿದರು. ಆಗ ಅನ್ಮೋಲನಿಗೆ ಅವರ ಕಾರು ಕಾಣಿಸಿತು. ಮಾಮ, ಅಲ್ಲಿದೆ ಅವರ ಕಾರು, ಕೂಡಲೇ ಜಗ್ಗನಿಗೆ ಇನ್ಫಾರ್ಮ್ ಮಾಡಿ ಅವ್ರಗಳ ಕಾರನ್ನು ಉಡಾಯಿಸ ಕೇಳು. ಅನ್ಮೋಲ್ ಜಗ್ಗನಿಗೆ ಕಾಲ್ ಮಾಡಿ ಚಂದ್ರಕಲಾರ್ ಅವರು ಹೇಳಿದಂತೆ ಮಾಡಲು ಹೇಳಿದನು. ಮೊದಲೇ ರೆಡಿಯಾಗಿ ಚಲಾಯಿಸಿಕೊಂಡು ಬಂದಿದ್ದ ಲಾರಿಯನ್ನು ಜಗ್ಗ ಸ್ಪೀಡ್ ಆಗಿ ಚಲಾಯಿಸಿ ಅಭಿ ಅವರು ಇದ್ದ ಕಾರಿಗೆ ಡಿಕ್ಕಿ ಹೊಡೆದನು. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಕಂದಕಕ್ಕೆ ಬಿದ್ದು ಕಾರಿಗೆ ಬೆಂಕಿ ಹತ್ತಿಕೊಂಡು ಬಿಟ್ಟಿತ್ತು. ಎಲ್ಲರೂ ಅಲ್ಲಿಗೆ ಓಡಿ ಬಂದು ಕಾರು ಏನಾಯಿತು ಎಂದು ನೋಡತೊಡಗಿದರು. ಚಂದ್ರಕಲಾರ್ ಅವರು ಹೊತ್ತಿ ಉರಿಯುತ್ತಿದ್ದ ಕಾರನ್ನು ನೋಡಿ ಜೋರಾಗಿ ನಗಲಾರಂಭಿಸಿದರು. ಆದರೆ ರಿಷಿ ಐಶ್ವರ್ಯ ತನಗೆ ಸಿಗಲಿಲ್ಲ ಅಂತ ಅಳ್ಳಾರಂಭಿಸಿದನು. ಕತೆ ಮುಂದುವರಿಯುವುದು. ಕಾರಿನಲ್ಲಿದ್ದ ಅಭಿ, ಐಶ್ವರ್ಯ, ಲಾಯರ್ ನೀಲೇಶ್ ಮತ್ತು ಧನರಾಜ್ರವರು ಏನಾದರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.